ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಆತ್ಮಿಕ ವಂದನೆಗಳು. ನಮ್ಮ ಪ್ರೀತಿಯ ದೇವರಾದಂಥ ಯೇಸು ಕ್ರಿಸ್ತನು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಹಲವಾರು ಅದ್ಭುತಗಳನ್ನು ಮಾಡಿದರು ಎಂಬುದಾಗಿ ನೀವು ನಮಗೆ ಸಾಕ್ಷಿಯಾಗಿ ತಿಳಿಸಿದ್ದೀರಾ. ಆ ಸಾಕ್ಷಿಗಳಿಗಾಗಿ ನಾನು ಕರ್ತನನ್ನು ಸ್ತುತಿಸುವವನಾಗಿದ್ದೇನೆ. ಬನ್ನಿ, ಇವತ್ತು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಇದು ಈ ಸಮಯದಲ್ಲಿ ನೀವು ಕುಳಿತುಕೊಂಡಿರುವಂಥ ಆ ಒಂದು ಸ್ಥಳಗಳಲ್ಲಿ ಪವಿತ್ರಾತ್ಮರು ಚಲಿಸುತ್ತಿರುವುದನ್ನು ನಾನು ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ಎಲ್ಲೆಲ್ಲಿ ನೀವು ಕೂತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಾ, ಈ ಬೆಳಗ್ಗೆ ಸಮಯದಲ್ಲಿ ಕರ್ತನು ನಿಮ್ಮನ್ನು ಮುಟ್ಟಿ ಆಶೀರ್ವದಿಸಲಿದ್ದಾನೆ. ಪ್ರಿಯರೇ, ಒಂದು ವೇಳೆ ನೀವು ಕೆಲಸ ಕಾರ್ಯಕ್ಕೆ ಸಿದ್ಧ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರಬಹುದು. ನಿಮ್ಮ ಮನೆಗಳಲ್ಲಿ ಈಗಲೇ ಪವಿತ್ರಾತ್ಮರ ಪ್ರಸನ್ನತೆ ಇಳಿದು ಬರೋದನ್ನು ನಾನು ಆತ್ಮದಲ್ಲಿ ಗ್ರಹಿಸ್ತಾ ಇದ್ದೇನೆ. ಕರ್ತನು ಒಬ್ಬೊಬ್ಬರನ್ನು ಮುಟ್ಟಲಿದ್ದಾನೆ. ಪ್ರತಿಯೊಂದು ರೋಗವು ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ವಾಸಿಯಾಗಲಿದೆ. ಒಬ್ಬೊಬ್ಬರ ಕಷ್ಟಗಳು ನೀಗಲಿದೆ. ಕಾರಣವೇನೆಂದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಕರ್ತನು ವಾಕ್ಯವನ್ನು ಕಲಿಸಿ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಬನ್ನಿ, ನಾವು ಪ್ರಾರ್ಥಿಸೋಣ. ಸ್ವಾಮಿ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಒಬ್ಬೊಬ್ಬರಿಗಾಗಿ ಬೆಳಗಿನ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ, ಒಬ್ಬೊಬ್ಬರನ್ನು ನಿನ್ನ ಗಾಯವುಳ್ಳ ಹಸ್ತವುಳ್ಳ ಕರದಿಂದ ಮುಟ್ಟಿ ಅವರನ್ನು ಆಶೀರ್ವದಿಸ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ. ಸ್ವಾಮಿ, ಮುಂಜಾನೆಯಲ್ಲಿ ಸ್ವಾಮಿ ಹೊಸ ಕೃಪೆಯನ್ನು ಕೊಡುವಂಥ ದೇವರೇ, ಈ ಸಮಯದಲ್ಲಿ ಹೊಸ ಕೃಪೆಯನ್ನು ಒಬ್ಬೊಬ್ಬರ ಮೇಲೆ ಇಟ್ಟು ಆಶೀರ್ವದಿಸು ಸ್ವಾಮಿ, ಆಶೀರ್ವದಿಸು. ನೀನು ಒಬ್ಬೊಬ್ಬರ ಹೆಸರನ್ನು ಸ್ವಾಮಿ ನೀನು ಅರಿತ ದೇವರಾಗಿದೆಯಾ, ಅವರ ಹೃದಯವನ್ನು ಸ್ವಾಮಿ ನೀನು ಅರಿತ ದೇವರಾಗಿದೆಯಾ ಸ್ವಾಮಿ. ಈ ಸಮಯದಲ್ಲಿ ಅವರನ್ನು ಮುಟ್ಟು ಸ್ವಾಮಿ. ನೀವು ಹತ್ತಿರಕ್ಕೆ ಮಾತ್ರವಲ್ಲ ದೂರಕ್ಕೂ ದೇವರಾಗಿದ್ದೀರಾ ಸ್ವಾಮಿ. ಈ ಸಮಯದಲ್ಲಿ ಅದ್ಭುತಗಳು ನಡೆಯಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಪವಿತ್ರಾತ್ಮರ ಬೆಂಕಿಯು ಪ್ರತಿಯೊಬ್ಬರ ಮೇಲೆ ಇಳಿದ್ರನ್ನು ಆತ್ಮದಲ್ಲಿ ನೋಡುತ್ತಾ ಇದ್ದೀನಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ. ಸಿಸ್ಟರ್ ಒಬ್ಬರು ಸೋಫಾ ಮೇಲೆ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡುತ್ತಿದ್ದೀರಾ. ನಿಮ್ಮ ಎದೆಯಲ್ಲಿ ನಿಮಗೆ ನೋವಿದೆ, ಆ ಹಾರ್ಟ್ ಪ್ರಾಬ್ಲಮಿಂದ ನೀವು ನರಳುತ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಿದ್ದೀರಾ. ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರ್ತಿದೆ ಸಿಸ್ಟರ್. ಈಗಲೇ ಪ್ರಸನ್ನತೆ, ದೇವರ ಪ್ರಸನ್ನತೆಯಿಂದ ಸ್ವಸ್ಥತೆಯನ್ನು ನೀವು ಹೊಂದ್ಕೊಳ್ತೀರಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಒಬ್ಬ ಸಿಸ್ಟರ್ಗೆ ಸ್ಕಿನ್ ಪ್ರಾಬ್ಲಮ್ ಇರೋದನ್ನು ನಾನು ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ವೈಟ್ ಪ್ಯಾಚಸ್ ಇರೋದನ್ನು ನೋಡ್ತಾ ಇದ್ದೀನಿ. ಕರ್ತನ ಕರಗಳು ನಿಮ್ಮನ್ನು ಮುಟ್ಟುತ್ತಿದೆ ಸಿಸ್ಟರ್. ಈ ದಿನದಿಂದ ಆ ಒಂದು ವೈಟ್ ಪ್ಯಾಚಸ್ ಮಾರಿ ಆಗುತ್ತೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾರ್ ಹೀಲಿಂಗ್ ಅರ್ ಸಿನ್ ಡಿಸೀಸ್ ಓ ಲಾರ್ಡ್ ಜೀಸಸ್. ಹಾಲೆಲೂಯಾ. ಸ್ವಾಮಿ, ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ. ಒಬ್ಬೊಬ್ಬರ ಸ್ವಾಮಿ ಕುಟುಂಬವನ್ನು ಮುಟ್ಟು ಸ್ವಾಮಿ. ರೇಖಾ ಎಂಬ ಒಂದು ಸಹೋದರಿಯನ್ನು ನೋಡ್ತಾ ಇದ್ದೇನೆ. ನಿಮ್ಮ ಗಂಡನ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ಆ ಕರ್ತನ ಅವರು ವ್ಯಾಪಾರ ವಿಷಯದಲ್ಲಿ ಅದ್ಭುತ ಮಾಡೋದನ್ನು ನಾನು ಆತ್ಮದಲ್ಲಿ ನೋಡ್ತೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಯರ್ ಪೀಪಲ್. ಕುಮಾರ್ ಸ್ವಾಮಿ ನಿಮ್ಮ ಕುಟುಂಬವನ್ನು ಮುಟ್ಟುತ್ತಿದ್ದಾರೆ. ನೀವು ಮಾಡ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ನಡೆದನ್ನು ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಎಡ್ವಿನ್ ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ನಡೆಯುವುದನ್ನು ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಈ ದಿನ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿ ಸ್ವಾಮಿ. ಕಷ್ಟಗಳಿಂದ ಸ್ವಾಮಿ, ಶೈತಾನ ಕ್ರಿಯೆಗಳಿಂದ ಕಷ್ಟಪಡ್ತಿರುವಂಥ ಪ್ರತಿಯೊಬ್ಬರಿಗೂ ಬಿಡುಗಡೆ ಉಂಟಾಗಲಿ. ಈಗಲೇ ದುರಾತ್ಮಗಳು ಹೊರಗೆ ಬರಲಿ ಯೇಸುವಿನ ನಾಮದಲ್ಲಿ. ಮಂತ್ರ ಕಟ್ಟುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆಗಾಗಿ ಸ್ತೋತ್ರ, ಆಶೀರ್ವಾದಗಳಿಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯರೇ, ಈ ದಿನ ವಾಕ್ಯ ಕೇಳುವುದಕ್ಕಿಂತ ಮುಂಚಿತವಾಗಿ ಕರ್ತನ ಪ್ರಸನ್ನತೆ ಹಲವಾರು ವ್ಯಕ್ತಿಗಳನ್ನು ಮುಟ್ಟುತ್ತಿರುವುದನ್ನು ನಾನು ಆತ್ಮದಲ್ಲಿ ನೋಡ್ತಿದ್ದೇನೆ. ಈ ದಿನ ನಾವು ಧ್ಯಾನ ಮಾಡಲು ಆರಿಸಿಕೊಂಡಂಥ ವೇದ ಭಾಗ 32ನೇ ಕೀರ್ತನೆಗಳು 8ನೇ ವಚನ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂಬುದಾಗಿ ಕರ್ತನಾದ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಹಲವಾರು ಜನರು ಜೀವನದಲ್ಲಿ ಕೆಲವು ಸಮಯಗಳು ನನಗೇನು ದಾರಿ, ನಾನು ಏನು ಮಾಡಬೇಕು, ಏನು ನಿರ್ಧಾರ ತಗೊಳ್ಬೇಕೆಂಬುದಾಗಿ ಆಲೋಚನೆ ಮಾಡುತ್ತಾ ನೊಂದುಕೊಳ್ಳೋದನ್ನು ನಾವು ನೋಡ್ತೇವೆ. ನಮ್ಮ ಜೀವನವೂ ಸಹ ಎಷ್ಟೊಂದು ಸನ್ನಿವೇಶಗಳು ಬರುತ್ತೆ. ಆ ಸನ್ನಿವೇಶಗಳಲ್ಲಿ ಏನು ನಿರ್ಧಾರಗಳು ತಗೊಳ್ಬೇಕೆಂಬುದಾಗಿ ನಮಗೆ ಒಂಥರ ಗಲಿಬಿಲಿ ಉಂಟಾಗಿ ನಾವು ನೋವನ್ನು ಅನುಭವಿಸೋದನ್ನು ನೋಡ್ತೇವೆ. ಕೆಲವೊಬ್ಬರು ದಾರಿ ತೋಚದೆ ಅವರ ಆಲೋಚನೆ ಮಾಡುತ್ತಾ ಚಿಂತೆಗೊಳಗಾಗುತ್ತಾರೆ. ಕೆಲವರು ದಾರಿ ತೋಚದೆ ನನಗೆ ಇನ್ನೂ ಬರುವ ದಿನಗಳಲ್ಲಿ ಭವಿಷ್ಯನೇ ಇಲ್ಲ ಎಂಬುದಾಗಿ
ಅವರು ಆತ್ಮಹತ್ಯೆಗಳು ಸಹ ಮಾಡಿಕೊಳ್ಳುತ್ತಾರೆ. ಆದರೆ ಕರ್ತನ ವಾಕ್ಯ ನಮಗೆ ಕೊಡುವಂಥ ಒಂದು ವಾಗ್ದಾನ ನೋಡಿರಿ, ಆತನ ವಾಕ್ಯ ನಮಗೆ ಕೊಡುವಂಥ ವಾಗ್ದಾನ ಏನೆಂದರೆ, ನಮ್ಮನ್ನು ಮಾರ್ಗದರ್ಶನವನ್ನು ಕೊಟ್ಟು ನಡೆಸುವ ದೇವರಾಗಿ ಆತನಿದ್ದಾನೆ, ನಮಗೆ ದಾರಿಯನ್ನು ತೋರಿಸುವ ದೇವರಾಗಿದ್ದಾನೆ. ಹಲವಾರು ಜನರು ನಮಗೆ ಫೋನ್ ಮುಖಾಂತರವಾಗಿ ಕರೆ ಮಾಡಿ, ಈ ಒಂದು ಮದುವೆ ಕಾರ್ಯದಲ್ಲಿ ದೇವರ ಆಲೋಚನೆ ನಮಗೆ ಬೇಕು, ಈ ಒಂದು ವ್ಯಕ್ತಿ ನನಗೆ ಬೇಕು, ಅಥವಾ ಈ ಒಂದು ವ್ಯಕ್ತಿಯ ಜೊತೆ ನಾನು ಮದುವೆ ಮಾಡಿಕೊಳ್ಳಬಹುದಾ, ಅಥವಾ ಈ ವ್ಯಾಪಾರದ ಬಗ್ಗೆ ನನಗೆ ಆಲೋಚನೆ ಬೇಕು, ಅಥವಾ ಕುಟುಂಬದ ಕಾರ್ಯಗಳ ಬಗ್ಗೆ ನನಗೆ ಆಲೋಚನೆಗಳು ಬೇಕು, ಹೊರ ದೇಶಕ್ಕೆ ಹೋಗುವುದ ಬಗ್ಗೆ ನನಗೆ ಆಲೋಚನೆ ಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೊಡುತ್ತಾರೆ. ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಮಾರ್ಗದರ್ಶನವನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ರೀತಿಯಲ್ಲಿ ಹಲವಾರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಲು ಅವರ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೊಡ್ತಾಯಿದ್ರು. ಆ ರೀತಿಯಲ್ಲಿ ಒಂದು ಸಿಸ್ಟರ್ ಭಾರತಿ ಎಂಬುವರು ನಮಗೆ ಕರೆ ಮಾಡಿ, ಈ ರೀತಿಯಾಗಿ ನನಗೆ ಒಂದು ವಿಶೇಷವಾದ ಕಾರ್ಯದಲ್ಲಿ ದೇವರ ಮಾರ್ಗದರ್ಶನ ಬೇಕು. ಏನು ಅಂದರೆ, ನನ್ನ ಯಜಮಾನರ ಕೆಲಸ ವಿಷಯವಾಗಿ ಅವರು ಇಲ್ಲೇ ಇದ್ದು ಕೆಲಸ ಮಾಡುವುದಾ, ಅಥವಾ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡುವುದಾ? ಅವರು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋದಾದರೆ ಇನ್ನೂ ನಮ್ಮ ಕುಟುಂಬ ಆಶೀರ್ವಾದಕರವಾಗಿರುತ್ತದೆ. ಆದರೆ ಆ ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗಬೇಕಾದ್ರೆ ಇರುವ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಈಗಿರುವ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರದೇಶಕ್ಕೆ ಹೋದಾಗ ಅಲ್ಲಿ ಕೆಲಸ ಸಿಕ್ಕದೇ ಇದ್ದರೆ ನಮ್ಮ ಕುಟುಂಬ ಕತ್ತಲೆಯಲ್ಲಿ ತುಂಬಿ ಕಷ್ಟಪಡುವಂಥ ಪರಿಸ್ಥಿತಿ ಉಂಟಾಗಬಹುದು ಎಂಬುದಾಗಿ ಕಣ್ಣೀರಿನಿಂದ ಈ ಒಂದು ಕಾರ್ಯವನ್ನು ಹಂಚಿಕೊಂಡರು. ಆ ಸಮಯದಲ್ಲಿ ನಾನು ಆ ಸಹೋದರಿ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮರು ನಮಗೆ ಪ್ರವಾದನೆ ಮುಖಾಂತರವಾಗಿ ಮಾರ್ಗದರ್ಶನವನ್ನು ಕೊಟ್ಟರು. ಅವರು ಹೇಳಿದರು, ಧೈರ್ಯವಾಗಿ ಇರುವಂಥ ಕೆಲಸವನ್ನು ಬಿಟ್ಟು ಹೊರದೇಶಕ್ಕೆ ಹೋಗಲು ಪ್ರಯತ್ನ ಮಾಡಿ, ಕರ್ತನ ಕರಗಳು ನಿಮ್ಮ ಮೇಲೆ ಬರುತ್ತಿದೆ, 1 ತಿಂಗಳ ಒಳಗೆ ಸ್ವಾಮಿ ನಿಮಗೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಅವರಿಗೆ ಪ್ರವಾದನೆ ನುಡಿ ಬಂತು. ಅದೇ ರೀತಿಯಲ್ಲಿ ಆ ಸಹೋದರಿ ಸಹ ಆ ಪ್ರವಾದನೆ ನುಡಿಯಂತೆ ಅವರ ಯಜಮಾನರ ಜೊತೆಯಲ್ಲಿ ಮಾತಾಡಿ ಅವರು ಹೊರದೇಶಕ್ಕೆ ಹೋದಾಗ ಕರ್ತನ ಮಾತಾಡಿದ ಹಾಗೆ ಅವರಿಗೆ ಒಳ್ಳೆಯ ಕೆಲಸವನ್ನು ಸಿಕ್ಕಿ ಕರ್ತನವನ್ನು ಆಶೀರ್ವದಿಸರು. ಹೌದು ಪ್ರಿಯರೇ, ಕರ್ತನು ನಮ್ಮ ಜೊತೆಯಲ್ಲಿ ಮಾತಾಡಿ ನಮಗೆ ದಾರಿಯನ್ನು ತೋರಿಸುವಂಥ ದೇವರಾಗಿದ್ದಾನೆ. ನೀವು ಹಳೆ ಒಡಂಬಡಿಕೆಗಳಲ್ಲಿ ನೀವು ಓದಿಕೊಳ್ಳುವಾಗ, ಹೊಸ ಒಡಂಬಡಿಕೆಗಳಿಗೂ ಸಹ ಓದಿಕೊಳ್ಳುವಾಗ ದೇವರ ಸೇವಕರ ಮುಖಾಂತರವಾಗಿ ಸ್ವಾಮಿ ದೇವರ ಜನರನ್ನು ದಾರಿ ನಡೆಸಿದ್ದನ್ನು ನಾವು ನೋಡುತ್ತೇವೆ. ಹೌದು, ಐಗುಪ್ತದಿಂದ ಮೋಸೆಯ ಮುಖಾಂತರವಾಗಿ ಇಸ್ರಾಯೇಲರನ್ನು ಆ ಒಂದು ಗುಲಾಮಸ್ಥರ ಒಂದು ಸ್ಥಿತಿಯಿಂದ ಸ್ವಾಮಿ ಆಶೀರ್ವಾದಕರವಾದ ಒಂದು ಸ್ಥಳಕ್ಕೆ ಅವರನ್ನು ಕರೆತಂದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಕರ್ತನು ತಮ್ಮ ಸೇವಕರ ಮುಖಾಂತರವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಮಾತ್ರವಲ್ಲ, ಪವಿತ್ರಾತ್ಮರ ಮುಖಾಂತರವಾಗಿ ನಮಗೆ ದಾರಿಯನ್ನು ತೋರಿಸುವಂಥ ದೇವರಾಗಿದ್ದಾನೆ. ಪವಿತ್ರಾತ್ಮರು ನಮ್ಮೊಳಗೆ ಬರುವಾಗ ಆತನು ನಾವು ಮಾಡಬೇಕಾದ ಕಾರ್ಯಗಳನ್ನು ನಮಗೆ ಜ್ಞಾಪಕಕ್ಕೆ ತಂದು ನಮ್ಮನ್ನು ಕರ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಮಾತ್ರವಲ್ಲ, ಕೀರ್ತನೆ 119, 105ನೇ ವಚನವನ್ನು ನಾವು ಓದುವಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನ ವಾಕ್ಯವೇ ನಮಗೆ ಬೆಳಕಾಗಿದೆ. ಆತನ ವಾಕ್ಯದ ಬೆಳಕನ ಮುಖಾಂತರವಾಗಿ ನಮ್ಮನ್ನು ನಡೆಸುತ್ತಾನೆ. ಐಸಾಯ ಪ್ರವಾದಿಯ ಗ್ರಂಥವನ್ನು ನೋಡಿದಾಗ ಅಲ್ಲಿ ಒಂದು ಸುಂದರವಾದ ಒಂದು ವಾಗ್ದಾನ. ಐಸಾಯ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 21ನೇ ವಚನವನ್ನು ನೋಡಿದಾಗ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮಗೆ ಹಿಂದೆ ಹಾಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಕರ್ತನು ನಮಗೆ ಮಾತು ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ನೀವು ಸಹ ಏನೋ ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ಬಂದಿರಬಹುದು. ವ್ಯಾಪಾರಕ್ಕಾಗಲಿ, ಮದುವೆ ಕಾರ್ಯಕ್ಕಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ ಮಾರ್ಗದರ್ಶನ ನೀಡಲು ಯಾರ ಹತ್ರ ಹೋಗಿ ನಾನು ಮಾರ್ಗದರ್ಶನ ಕೇಳೋದು, ಯಾವ ರೀತಿಯಲ್ಲಿ ನಾನು ನನ್ನ ಒಳ್ಳೆಯ ದಾರಿಯನ್ನು ಹಿಡಿದುಕೊಳ್ಳೋದು ಎಂಬುದಾಗಿ ಯೋಚನೆ ಮಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇರಬಹುದು. ಕರ್ತನಾದ ದೇವರು ನಮಗೆ ಉಪದೇಶ ಮಾಡಿ ನಡೆಸುವ ದೇವರಾಗಿದ್ದಾನೆ. ಈ ದಿನದಲ್ಲೂ ಸಹ ಈ ಒಂದು ವಾಕ್ಯವನ್ನು ಕೇಳುವ ನಿಮಗೆ ಕರ್ತನ ಕರಗಳು ನಿಮ್ಮ ಬಳಿ ಬಂದು ನಿಮ್ಮನ್ನು ಅದ್ಭುತವಾಗಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ಈ ಸಿಸ್ಟರನ್ನು ಸಾಕ್ಷಿ ನೀವು ಕೇಳಿದ್ರಲ್ಲ, ಯಾವ ರೀತಿಯಲ್ಲಿ ಸ್ವಾಮಿ ಆ ಸಿಸ್ಟರನ್ನು ಬಲಗೊಳಿಸಿ ಪ್ರವಾದನೆ ಆತ್ಮದ ಮುಖಾಂತರವಾಗಿ ಅವರಿಗೆ ದಾರಿಯನ್ನು ತೋರಿಸಿ ಅವರನ್ನು ಆಶೀರ್ವದಿಸರು. ಅದೇ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಲು
ಕರ್ತನು ಶಕ್ತನಾಗಿದ್ದಾನೆ. ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಹಲವಾರು ವ್ಯಕ್ತಿಗಳು ಹೇಳ್ತಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಹೆಸರನ್ನು ಕರೆದು ನನ್ನ ಬಗ್ಗೆ ಸ್ವಾಮಿ ಹೇಳಿದರು, ನನ್ನ ಕಾರ್ಯದ ಬಗ್ಗೆ ಸ್ವಾಮಿ ಹೇಳಿದರು. ಹೌದು ಪ್ರಿಯರೇ, ಇದು ನಮ್ಮ ಸ್ವಂತದಿಂದ ನಾವು ಹೇಳುವಂಥ ಒಂದು ಕಾರ್ಯವಲ್ಲ. ಯಾಕಂದರೆ ನಮ್ಮ ಸ್ವಂತದಿಂದ ಹೇಳೋದಾದರೆ ಅದರಿಂದ ಯಾರಿಗೂ ಏನು ಲಾಭವಿಲ್ಲ. ಆದರೆ ಪವಿತ್ರಾತ್ಮರು ನಮಗೆ ಎಲ್ಲ ಕಾರ್ಯಗಳನ್ನು ತೋರಿಸಿಕೊಟ್ಟು ವಿಶ್ವಾಸದಲ್ಲಿ ನಾವು ಬೆಳೆಯಲು ಈ ಒಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಈ ದಿನವೂ ಸಹ ಈ ಕಾರ್ಯಕ್ರಮದಲ್ಲಿ ಹಲವಾರು ಹೆಸರುಗಳು ನಾವು ಕರೆದಿದ್ದೇವೆ. ಅದು ನಾವೇ ಕರೆದ ಹೆಸರಲ್ಲ, ಪವಿತ್ರಾತ್ಮರು ನಮಗೆ ಜ್ಞಾಪಕದಲ್ಲಿ ಆ ಹೆಸರನ್ನು ಜ್ಞಾಪಕಿಸಿ ಇವರು ಈ ಕಷ್ಟದಲ್ಲಿದ್ದಾರೆ, ಇವರಿಗೆ ಮಾರ್ಗದರ್ಶನ ನೀಡಬೇಕೆಂಬುದಾಗಿ ಆ ಪ್ರವಾದನೆ ಕಾರ್ಯವನ್ನು ನಮಗೆ ತಿಳಿಸಲ್ಪಡಿಸಿದ್ದಾನೆ. ಪ್ರಿಯರೇ, ಈ ಒಂದು ವಾಕ್ಯವನ್ನು ಕೇಳಿದ ನಿಮಗೆ ಈ ತಿಂಗಳು ಆಶೀರ್ವಾದಕರವಾಗಿರುತ್ತದೆ. ಕರ್ತನು ನಿಮ್ಮನ್ನು ನಡೆಸುತ್ತಾನೆ, ನಿಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟು ಎಷ್ಟೋ ಜನ ಸುಳ್ಳು ಹೇಳಿ ನಿಮ್ಮನ್ನು ಜೀವನದಲ್ಲಿ ಬಿಟ್ಟು ಹೋಗಿರ್ಬೋದು. ಆದರೆ ಈ ಕರ್ತನು ಕೊನೆಯವರೆಗೂ ನಡೆಸಲು ಶಕ್ತನಾಗಿದ್ದಾನೆ. ಈಗಲೂ ಸಹ ಹಲವಾರು ದೇವರ ಮಕ್ಕಳು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಹೊಸ ಬಲ ಬರೋದನ್ನು ನನ್ನ ಆತ್ಮದಲ್ಲಿ ಗ್ರಹಿಸುತ್ತಾ ಇದ್ದೇನೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ನಡೆಯಲಿದೆ, ಸೇವೆ ಕಾರ್ಯಗಳಲ್ಲಿ ಅದ್ಭುತ ನಡೆಯಲಿದೆ, ಕುಟುಂಬದ ಕಾರ್ಯಗಳಲ್ಲಿ ಕರ್ತನು ಅದ್ಭುತವನ್ನು ಮಾಡಲಿದ್ದಾನೆ. ಆದ್ದರಿಂದ ಕರ್ತನಿಗೆ ಸ್ತೋತ್ರ ಮಾಡಿರಿ, ಕರ್ತನಲ್ಲಿ ಪ್ರಾರ್ಥಿಸಿರಿ, ಕರ್ತನ ವಾಕ್ಯವನ್ನು ಓದಿರಿ, ಪ್ರವಾದನೆಯನ್ನು ನಂಬಿರಿ. ಆಗ ನೀವು ಆಶೀರ್ವಾದಕರವಾದ ಜೀವನವನ್ನು ಬಾಳಲು ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ಕರ್ತನು ಈ ತಿಂಗಳೆಲ್ಲ ನಿಮ್ಮನ್ನು ಆಶೀರ್ವದಿಸಿರಿ, ಆತನ ಕೃಪೆಯಿಂದ ತುಂಬಲಿ. ನೀವು ಆರೋಗ್ಯವಾಗಿ ಸಂತೋಷವಾಗಿ ಅನೇಕರಿಗೆ ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಬಾಳುವಂತೆ ಕರ್ತನು ನಿಮಗೆ ಸಹಾಯ ಮಾಡಲಿ. ಬರುವಂಥ ದಿನಗಳಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಡಿಯರ್ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.